ಸ್ಥಳಕ್ಕೆ ಭೇಟಿ ಕೊಟ್ಟು ಭೌತಿಕವಾಗಿ ತೋರಿಸಿ ಅತಂತ್ರ ಮಾಡಿ ಅಂತ ಮತ್ತೆ ಲೆಟರ್ ಬಂದಿದ್ದೀನಿ. ಒಂದೇ ಕಾಮಗಾರಿಗೆ ಎರಡೆರಡು ಬಿಲ್ ಪಾಸ್, ಗ್ರಾಮಸ್ಥರಿಂದ ಪ್ರತಿಭಟನೆ. 40 ಅಡಿ ಅಗಲ 120 ಅಡಿ ಉದ್ದದ ರಸ್ತೆ ಕಾಮಗಾರಿ ಮಾಡಿ 5 ಲಕ್ಷ ಬಿಲ್ ಮಾಡಿದ ಗ್ರಾಮ ಪಂಚಾಯಿತಿ. ಇದನ್ನೇ ಫೋಟೋಗಳನ್ನ ಬಳಸ್ಕೊಂಡು ಇದೇ ಕಾಮಗಾರಿಯನ್ನು ಬಳಸ್ಕೊಂಡು ಹಂಗೆ ಫ್ರಾಡ್ ಮಾಡಿರೋ ನಿರ್ಮಿತಿ ಕೇಂದ್ರ ಹೌದು ಮಾಡಿದ್ರು 10 ಲಕ್ಷ ದುಡ್ಡು ಹೊಡೆದಿರೋದು ದಿವಸ ಆದಮೇಲೆ ನಿರ್ಮಿತಿ ಕೇಂದ್ರದಿಂದ ಮುಖ್ಯಮಂತ್ರಿಗಳ ವಿಶೇಷ ಮಂಜೂರಾತಿ ಕಾರ್ಯಕ್ರಮದ ಅಡಿನಾಗ 10 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿ ಇದೇ ಬಿಲ್ಗಳಿಗೆ ಇದೇ ಡಾಕ್ಯುಮೆಂಟ್ಗಳಿಗೆ ಅಂದರೆ ನಕಲಿ ಡಾಕ್ಯುಮೆಂಟ್ಗಳನ್ನೆಲ್ಲ ಹಾಕಿ ಫೋಟೋಗಳನ್ನ GPS ಮಾಡಿದ್ದಾರೆ. ಇದ್ರ ಆಮೇಲೆ ಗ್ರಾಮ ಪಂಚಾಯತಿಗೆ GPS ಮಾಡಿಲ್ಲ. ಈ ನಿರ್ಮಿತಿ ಕೇಂದ್ರ ಏನು ಭಾವಚಿತ್ರಗಳು ರಸ್ತೆ ತೆಗೆದವರು CC ರೋಡ್ದು ಇದ್ರ GPS ಮಾಡೋರೆ ಮಾಡಿ ಇದರೊಳಗಡೆ 10 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಈ ಬಿಡುಗಡೆ ಮಾಡಿರೋಂಥ ಅನುದಾನದ ಇನ್ನು ಮಾನ್ಯ ಶ್ರೀ ನಮ್ಮ ಶಾಸಕರು ಆಹಾರ ಇಲಾಖೆ ಸಚಿವರು ಇದು ಗುದ್ಲಿ ಪೂಜೆಗೆ ಅವ್ರ ಗಮನಕ್ಕೂ ಇಲ್ಲ. ಇದು ಸರ್ಕಾರದ ಸಾರ್ವಜನಿಕ ತೆರಿಗೆ ಹಣ. ಇವರೇ ಒಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇಂಜಿನಿಯರ್ಗಳು ನಿರ್ಮಿತಿ ಕೇಂದ್ರ ಇಂಜಿನಿಯರ್ಗಳೆಲ್ಲ ಸೇರಿ ಈ ನಮ್ಮ ಸರ್ಕಾರದ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ ಈ ಹಣವನ್ನು ಲಪಟಾಯಿಸಿದ್ದಾರೆ. ಇವ್ರುಗಳನ್ನು ಇನ್ನು ಯಾರನ್ನೂ ಕೂಡ ಸರ್ಕಾರ ಸೇವೆಯಲ್ಲಿ ಇಡಬಾರ್ದು. ಯಾಕಂದರೆ ಈ ಸರ್ಕಾರದ ಹಣವನ್ನು ಸಾರ್ವಜನಿಕರ ತೆರಿಗೆ ಹಣವನ್ನು 1 ರೂಪಾಯಿ ವ್ಯರ್ಥ ಆಗದಿದ್ದಂಗೆ ಬಳಸಬೇಕು. ಇದೇ ರಸ್ತೆಗೆ ನಿರ್ಮಿತಿ ಕೇಂದ್ರದಿಂದ ಮತ್ತೊಮ್ಮೆ 10 ಲಕ್ಷ ಬಿಲ್ ಪಾಸ್ ಮಾಡಿರುವ ನಿರ್ಮಿತಿ ಕೇಂದ್ರ. ದೇವನಹಳ್ಳಿ ತಾಲೂಕಿನ ಬೆಟ್ಟಕೋಟೆ ಪಂಚಾಯಿತಿ ವ್ಯಾಪ್ತಿಯ ರಾಯಸಂದ್ರ ಗ್ರಾಮದಲ್ಲಿ ಈ ಭ್ರಷ್ಟಾಚಾರ ನಡೆದಿದೆ. ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಡಬಲ್ ಬಿಲ್ ಮಾಡಿ ದುಡ್ಡು ನುಂಗಿರುವ ನಿರ್ಮಿತಿ ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಪಿಡಿಒ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೂಡಲೇ ಭ್ರಷ್ಟಾಧಿಕಾರಿಗಳನ್ನ ಕೆಲಸದಿಂದ ವಜಾ ಮಾಡುವಂತೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಪ್ರವರ್ಗ 1ರಂತೆ ಇಲ್ಲಿ ರಸ್ತೆ ಕಾಮಗಾರಿ ಮಾಡಿರ್ತಾರೆ. ಈ ರಸ್ತೆ ಕಾಮಗಾರಿ ಮಾಡಿರುವುದು ಬೆಟ್ಟಕೋಟೆ ಗ್ರಾಮ ಪಂಚಾಯತಿ ಕಡೆಯಿಂದ ರಸ್ತೆ ಕಾಮಗಾರಿ ಮಾಡಿರುವಂಥ ಕೆಲಸಕ್ಕೆ ತಿರ್ಗಾ ಮತ್ತೆ ಇವರು ನಿರ್ಮಿತಿ ಕೇಂದ್ರದವರು ಬಂದು ಅದೇ ರಸ್ತೆನ ಫೋಟೋ ಹಿಡ್ಕೊಂಡು ಅದೇ ರಸ್ತೆನ GPS ಮಾಡಿ ಅದೇ ರಸ್ತೆಗೆ 10 ಲಕ್ಷ ಅನುದಾನ ಬಿಡುಗಡೆ ಮಾಡವ್ರೆ. ಈ ಅನುದಾನ ಬಿಡುಗಡೆ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ ಅವರು ಸರ್ಕಾರದ ಆಸ್ತಿನ ತಿನ್ನಬೇಕು, ಸರ್ಕಾರದ ಹಣನ ತಿನ್ನಬೇಕು, ಸರ್ಕಾರಕ್ಕೆ ಮೋಸ ಮಾಡಬೇಕು ಅಂತಲೇ ಇರೋಂಥ ಇಂಜಿನಿಯರ್ಗಳು ಈ ನಿರ್ಮಿತಿ ಕೇಂದ್ರ. ಈ ನಿರ್ಮಿತಿ ಕೇಂದ್ರದ ಉದ್ದೇಶನೇ ಇದು ಅಂತ ಹೇಳ್ಬಿಟ್ಟು ನಮ್ಮ ಈ ರಾಯಸಂದ್ರ ಗ್ರಾಮಸ್ಥರಿಗೆ ಏನೋ ಒಂದು ಅನುಮಾನ ಬಂದಿರೋದ್ರಿಂದ ನಾನು ಈ ಪತ್ರಿಕಾ ಮಾಧ್ಯಮದವ್ರ ಪ್ರಕಾರವಾಗಿ ಕೇಳ್ಕೊತಾ ಇರೋದು ಏನಪ್ಪ ಅಂದರೆ ಈ ಭ್ರಷ್ಟಾಚಾರ ಮಾಡಿರೋಂಥ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಕಾನೂನು ರೀತಿ ಶಿಕ್ಷೆ ಆಗಬೇಕು. ಕಾನೂನು ರೀತಿ ಇವ್ರಿಗೆ ಶಿಕ್ಷೆ ಕೊಡಲೇಬೇಕು. ಇವ್ರಿಗೆ ಕೆಲಸ ಏನಿದೆ ಎಲ್ಲನೂ ವಜಾ ಮಾಡಬೇಕು. ಇವ್ರಿಗೆ ಏನು ಅನುದಾನ ಸಿಗುತ್ತೋ ಸರ್ಕಾರದಿಂದ ಏನು ಸೌಲಭ್ಯ ಸಿಗುತ್ತೋ ಎಲ್ಲನೂ ವಜಾ ಆಗಬೇಕು. ಇವ್ರನ್ನ ಜೈಲ್ಕಾಗಂತ ಕೆಲಸ ಮಾಡಬೇಕು. ಈಗಾಗಲೇ ಈ ಮುಖ್ಯ ನ್ಯಾಯಾಧೀಶರು ಹೇಳ್ತಾ ಇರ್ತಾರೆ ಏನಂತ, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಈ ಗ್ರಾಮ ಪಂಚಾಯಿತಿಯಲ್ಲಿ ಹಳೆ ಕಲ್ಲು ಹೊಸ ಬಿಲ್ಲು, ಹಳೆ ಕಲ್ಲು ಹೊಸ ಬಿಲ್ಲು ಅಂತ ಹೇಳ್ಬಿಟ್ಟು ಸುಮಾರು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಓಡ್ತಾನೆ ಐತೆ. ಇದ್ರ ನೋಡಿನೂ ಸಹ ಇದನ್ನು ತಿಳ್ಕೊಂಡ್ರೂ ಸಹ ಈ ಏನೋ ಇಂಜಿನಿಯರ್ಗಳಿರ್ಬೋದು, ಕಾಂಟ್ರಾಕ್ಟ್ಗಳಿರ್ಬೋದು, ಈ ಪಂಚಾಯತಿನಾಗ ಅಧಿಕಾರಿಗಳಿರ್ಬೋದು, ಯಾರೇ ಒಬ್ಬರು ಸಹ ಇನ್ನೂ ಮುಖ್ಯ ನ್ಯಾಯಾಧೀಶರು ಹೇಳಿರೋ ಮಾತನ್ನ ಅವ್ರ ಪರಿಗಣನೆಗೆ ತಗೊಂಡು ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದರೆ ಈ ರಾಯಸಂದ್ರ ಗ್ರಾಮದಲ್ಲಿ ಮಾಡಿರೋಂಥ ಕೆಲಸ ಇನ್ನೂ ಎಷ್ಟು ಹಳ್ಳಿಗಳಲ್ಲಿ ಮಾಡಿರ್ತಾರೆ, ತಾಲೂಕಿನಾದ್ಯಂತ ಇನ್ನೆಲ್ಲೆಲ್ಲಿ ಮಾಡಿರ್ತಾರೆ, ಇದನ್ನೆಲ್ಲನೂ ತನಿಖೆ ಮಾಡಬೇಕು. ಅದರಲ್ಲಿ ಈಗ ಮಾನ್ಯ KH ಮುನಿಯಪ್ಪನವರು ಅತಿ ಹೆಚ್ಚಾಗಿ ನಮ್ಮ ತಾಲೂಕಿನ ಶಾಸಕರು ಅವರು ನಮ್ಮ ತಾಲೂಕಿನ ಬಗ್ಗೆ ಅತಿ ಕಾಳಜಿ ವಹಿಸಬೇಕು. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇದೇ ರಾಯಸಂದ್ರ ಗ್ರಾಮದಲ್ಲಿ ನಿವೇಶನಗಳ ಬಗ್ಗೆದಾಗ ಸೈಟ್ಗಳಿಗಾಗಿ ನಾವು ಹೋರಾಟ ಮಾಡಬೇಕಾದ್ರೆ ಸರ್ವೆಗೆ ಬಂದಾಗ ಇದೇ KH ಮುನಿಯಪ್ಪನ ಹತ್ರ ಇಡೀ ಗ್ರಾಮಸ್ಥರು ಹೋದಾಗ ಸರ್ವೆ ನಿಲ್ಲಿಸ್ರಿ ಅಂತೇಳ್ಬಿಟ್ಟು ಹೇಳ್ತಾರೆ. ಇವಾಗ ಇಲ್ಲಿ ಆಗಿರೋ ಭ್ರಷ್ಟಾಚಾರದ ಬಗ್ಗೆ ಅವರು ಗಮನ ಹರಿಸ್ಬೇಕು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅವರು ನಾವು ಆರಿಸಿ ಗೆಲ್ಸಿರೋಂಥ ಶಾಸಕರು ಅವರು ಇವಾಗ ಗಮನ ಹರಿಸ್ಬೇಕು. ಹಂಗಾಗ್ಬಿಟ್ಟು ಸಚಿವರಿಗೂ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮ ಜರುಗಿಸಲಿ, ಕಾನೂನು ರೀತಿ ಅವ್ರಿಗೆ ಶಿಕ್ಷೆ ಆಗಲಿ. ಇಲ್ಲಾಂದರೆ ನಾವು ಇದೇ ಉದ್ದೇಶವಾಗಿ ಇದೇ ವಿಚಾರವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಹತ್ರ ಅಹೋರಾತ್ರಿ ಧರಣಿ ಮಾಡ್ತೀರಿ, ಪ್ರತಿಭಟನೆ ಮಾಡ್ತೀರಿ. ಸರ್, ಈ ವಿಚಾರವಾಗಿ ನಾವು ಆಲ್ರೆಡಿ ನಿರ್ಮಿತಿ ಕೇಂದ್ರಕ್ಕೆ ಅರ್ಜಿ ಕೊಡ್ತೀರಿ. ಏನಂತ ಅರ್ಜಿ ಕೊಡ್ತೀರಿ? ಇದ್ರ ಬಗ್ಗೆ ಈ ಕಳಪೆ ಕಾಮಗಾರಿ ಆಗಿರೋದ್ರ ಬಗ್ಗೆ
ಇಲ್ಲಿ ಏನೋ ಡಬಲ್ ಬಿಲ್ ಆಗಿರೋದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತೇಳ್ಬಿಟ್ಟು ಅರ್ಜಿ ಕೊಟ್ಟಾಗ ಅರ್ಜಿ ತಗೊಂಡಿದ್ದಾದ ಮೇಲೆ ಅವರು ಇಂಜಿನಿಯರ್ಗಳು ನಮ್ಗೆ ದಾಖಲೆ ಕೊಡೋಲ್ಲ. ಈ 2-3 ದಿನ ಬಿಟ್ಟು ನಿನ್ನೆ ಬೆಟ್ಕೋಟೆ ಗ್ರಾಮ ಪಂಚಾಯತಿಗೆ ಬರ್ತಾರೆ. ಅಲ್ಲಿ ಅವ್ರು ಹೇಳ್ತಾರೋ ಉದ್ದೇಶ ಏನಪ್ಪ ಅಂದರೆ, ಇವಾಗ ಸುಮಾರು ಜನ ಬೈಲಿಗೆ ಬರ್ತಾರೆ. ಇದರಲ್ಲಿ ಯಾರೋ ಹರೀಶ್ ಅನ್ನೋರಂತೆ ನಮ್ಮ ಗ್ರಾಮಸ್ಥರು ಮುಖಂಡರಂತೆ. ಹರೀಶ್ ಅನ್ನೋರು ಹೇಳಿರೋದ್ರಿಂದ ಈ ಕಾಮಗಾರಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಇವತ್ತು ನಾನು ಒಂದು ಹೇಳ್ತೀನಿ, ನಮ್ಮ ಕೆರೆಗೆ ಒಂದು ರೋಡ್ ಬೇಕು, ಆ ರೋಡ್ನ ಅವರು ಬಂದು ಮಾಡಿಕೊಡ್ಲಿ. ಈ ರೀತಿ ಇದಾವೆ. ಸರಿ, ಗ್ರಾಮ ಪಂಚಾಯತಿಯಲ್ಲಿ 5 ಲಕ್ಷ ರೂಪಾಯಿ ಅನುದಾನವನ್ನು ಪ್ರತಿ ನಿಧಿ 1ರಲ್ಲಿ ಬಿಡುಗಡೆ ಮಾಡಿ ಕೆಲಸವನ್ನು ಮಾಡಿರ್ತಾರೆ. ಬೆಟ್ಕೋಟೆ ಗ್ರಾಮ ಪಂಚಾಯತಿ ರಾಯಚಂದ್ರ ಗ್ರಾಮದಲ್ಲಿ ಇದು ಒಂದು CC ರಸ್ತೆಯನ್ನು ಕಾಮಗಾರಿ ಮಾಡಿರ್ತಾರೆ. 5 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ನಿಧಿ 1ರಲ್ಲಿ ಪ್ರವರ್ಗ 1 ನಿಧಿ 1ರಲ್ಲಿ ಕಾಮಗಾರಿಯನ್ನು ಮಾಡಿರ್ತಾರೆ. ಇದು ಮಾಡಿದ ಒಂದು 2-3 ದಿವಸಕ್ಕೆ ನಿರ್ಮಿತಿ ಕೇಂದ್ರದಿಂದ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಒಂದು ಅನುದಾನದ ಅಡಿಯಲ್ಲಿ, ಕಾರ್ಯಕ್ರಮದ ಅನುದಾನದ ಅಡಿಯಲ್ಲಿ 10 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಅಕ್ರಮವಾಗಿ ಬಿಲ್ಲನ್ನು ಪಾಸ್ ಮಾಡಿರ್ತಾರೆ. ಪಾಸ್ ಮಾಡಿ ಈ ವಿಚಾರವನ್ನು RTI ಹಾಕಿ, ಮಾಹಿತಿ ಹಕ್ಕು ಕಾಯ್ದೆಗಳಲ್ಲಿ ಹಾಕಿ ದಾಖಲೆಯನ್ನು ಪಡೆದು ನಾವು ಕೇಳಿದ್ದಕ್ಕೆ ನಮಗೆ ಬಂದಂಥ ಉತ್ತರ ನಿರ್ಮಿತಿ ಕೇಂದ್ರದಿಂದ ಬೇರೆ ಕಾಮಗಾರಿಯನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಬೇರೆ ಕಾಮಗಾರಿ ಮಾಡಿಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಕಾರಣ ಏನು ಅಂದರೆ, ಸರ್ಕಾರದ ಸಾರ್ವಜನಿಕರ ಹಣವನ್ನು, ಸರ್ಕಾರದ ಬೊಕ್ಕಸದ ಹಣವನ್ನು ನಷ್ಟವನ್ನುಂಟು ಮಾಡಿದ್ದಾರೆ. ಇಂಥ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಯಾಕಂದರೆ ಇಂಥ ಅಧಿಕಾರಿಗಳು ಇರೋದ್ರಿಂದನೇ ಇವತ್ತು ನಾವು ಬೆಳಕಿಗೆ ತಂದ ಕಾರಣದಿಂದನೇ ಈ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಬೆಳಕಿಗೆ ಬರಲಿಲ್ಲ ಅಂತಿದ್ರೆ ಇದನ್ನು ಅಲ್ಲೇ ಮುಚ್ಚಾಕ್ತಾಯಿದ್ರು. ಯಾಕಂದರೆ ಇಂಥ ಅನರ್ಹ ಅಧಿಕಾರಿಗಳು, ಇಂಥ ಅಧಿಕಾರಿಗಳನ್ನು ಸೇವೆಯಿಂದ ನಿವೃತ್ತಿ ಮಾಡಬೇಕು. ನಿವೃತ್ತಿ ಆದ ನಂತರ ಅವ್ರಿಗೆ ಸೌಲಭ್ಯ ಕೂಡ ಸಿಗಬಾರ್ದು. ಸರ್ಕಾರದ ಸೇವೆಯಿಂದ ವಜಾ ಮಾಡಬೇಕು. ಇವ್ರು ಯಾಕಂದರೆ ದುಡ್ಡು ಸರ್ಕಾರದ ಸೇವೆಯಲ್ಲಿದ್ದು ಸರ್ಕಾರದ ಕೆಲಸ ಮಾಡಿ ಸರ್ಕಾರದ ಕೆಲಸ ಪಡೆಯೋಗಿ ಹೇಳ್ತಾರೆ. ಸರ್ಕಾರದ ಕೆಲಸನೇ ದೇವ್ರ ಕೆಲಸ ಅಂತ ಪ್ರಮಾಣ ಮಾಡಿರ್ತಾರೆ. ಇಲ್ಲಿ ಸರ್ಕಾರದ ಆಸ್ತಿನೇ ವಂಚಿಸಿ ಮೋಸ ಮಾಡ್ತಾರೆ. ಯಾಕಂದರೆ ಸರ್ಕಾರದ ಮೂಲ ಆಧಾರ ಸ್ತಂಭಗಳಾದಂಥ ಇವ್ರುಗಳೇ ಭ್ರಷ್ಟಾಚಾರದಲ್ಲಿ ಮತ್ತು ಅವ್ಯವಹಾರದಲ್ಲಿ ತೊಡಗಿದ್ರೆ ಸರ್ವೇ ಸಾಮಾನ್ಯ ಜನರ ಸ್ಥಿತಿಯಾಗಿರ್ತದೆ. ನಾವು ಯಾವ ರೀತಿ ನ್ಯಾಯ ಕೇಳಬೇಕು? ನಿವೃತ್ತಿ ಮಾಡಬೇಕು. ಅಮಾನತ್ ಮಾಡಿದ್ರೆ ಮತ್ತೆ ಅವ್ರಿಗೆ ಸೇವೆಗೆ ಬಂದು ತಿರ್ಗಾ ಅವ್ಯವಹಾರ ಮಾಡಿ ಭ್ರಷ್ಟಾಚಾರ ಮಾಡ್ತಾರೆ. ಇವ್ರನ್ನ ಸೇವೆಯಿಂದ ನಿವೃತ್ತಿ ಮಾಡಿ ಇವ್ರಿಗೆ ನಿವೃತ್ತಿ ಸೇವೆ ಕೂಡ ಸಿಗಬಾರ್ದು. ಯಾಕಂದರೆ ಈ ಕೆಲಸವನ್ನು ಯಾವುದೇ ಒಂದು ಸಾರ್ವಜನಿಕರು ಮಾಡಬಾರ್ದು ಅಂತ ಇದು ನೀತಿ ಪಾಠ ಆಗಬೇಕು. ಹಾಗಾಗಿ ನಾವು ಸಂಘಟನೆ ಕಡೆಯಿಂದ ಒತ್ತಾಯಿಸಿ ನಾವು ಈ ಒಂದು ಮನವಿಯನ್ನು ಮಾನ್ಯ ಶ್ರೀ ಸಚಿವರಿಗೂ ಕೊಡ್ತೀರಿ, ಎಲ್ಲ ಒಂದು ಅಧಿಕಾರಿಗಳು ಕೊಡ್ತೀರಿ. ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಮಾನ್ಯ ಶ್ರೀ ಸಚಿವರು ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಈ ಒಂದು ಮನವಿಯನ್ನು ಮೀಡಿಯಾ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಸ್ವಂತ ಸಂಪನ್ಮೂಲ ಅಂದರೆ ವರ್ಗ 1, ಅದರಲ್ಲಿ 4,99,000. ನಾವು ಏಪ್ರಿಲಲ್ಲೇ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಆಕ್ಷನ್ ಪ್ಲಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಆಕ್ಷನ್ ಪ್ಲಾನಲ್ಲಿ ಈ ವರ್ಕ್ನ ಸೇರಿಸಿದ್ವಿ. ಎಲ್ಲಿ ಅಂತಂದರೆ ರಾಯಚಂದ್ರ ಗ್ರಾಮದ ಮುನಿಕೃಷ್ಣಪ್ಪನ ತೋಟದಿಂದ ಮುನ್ರಾಜು ಅವರ ಜಮೀನಿನವರೆಗೆ ರಸ್ತೆ ಕಾಮಗಾರಿ ಅಂತ ಸೇರಿಸಿದ್ವಿ. ಅದನ್ನು 4,99,000. ಕಾಮಗಾರಿ 42.9. ಕಾಮಗಾರಿ ಮುಕ್ತಾಯ ಆಗಿ ಇದು ಜೂನಲ್ಲಿ ಮುಕ್ತಾಯ ಆಗಿರೋದು. ಅದೇ ಈಗ ಹಸ್ತಾಂತರ ಪತ್ರ ಮತ್ತು ಅದಕ್ಕೊಂದು ಕವರಿಂಗ್ ಲೆಟ್ರ್ ಅಷ್ಟೇ ಕಳಿಸಿದರು. ನಾನು ಅದನ್ನು ಅಬ್ಜೆಕ್ಷನ್ ಮಾಡಿ ನಮಗೆ ಸಹಿ ಹಾಕಿರೋದು ನೀವಾ ಬೇರೆಯವರ ಅಂತ ಸರ್? ನಾನೇ ಸಹಿ ಹಾಕಿರೋದು ಹಸ್ತಾಂತರ ಪತ್ರಕ್ಕೆ. ಕೆಲಸ ಆಗಿರೋದಕ್ಕೆ ಮತ್ತೆ ನಿರ್ಮಿತಿ ಕೇಂದ್ರದವ್ರು ಮಾಡಿರೋಂಥ ಕೆಲಸಕ್ಕೆ ನೀವು ಹೆಂಗೆ ಸಹಿ ಹಾಕಿದ್ರಿ ಅಂತ ಅದು ಮಿಸ್ಗೈಡ್ ಮಾಡಿದ್ದಾರೆ. ಅವ್ರು ಮಾಡಿರೋದು ಬಟ್ ಅದು ಯಾರು ಅಧಿಕೃತವಾಗಿ ಬಂದಿರಲಿಲ್ಲ. ಪರಿಶೀಲನೆ ಮಾಡಿದಿರ ಸಹಿ ಹಾಕಿದ್ರ? ಇಲ್ಲ, ಪರಿಶೀಲನೆ ಅಂತಂದರೆ ಬರೀ ಪೇಪರ್ ಅಷ್ಟೇ, ಏನೋ ಹಸ್ತಾಂತರ ಪತ್ರ. ಅದಕ್ಕೆ ನಾನೇನು ಮಾಡಿದೆ, ಅಬ್ಜೆಕ್ಷನ್ ಮಾಡಿ ನೀವು ಎಂಟೈರ್ ವರ್ಕ್ ಬಿಲ್ಲು ವರ್ಕ್ದು ಎಂಟೈರ್ ಏನು ಇಲ್ದಿರ ನೀವು ಹೆಂಗೆ ಸಹಿ ಹಾಕಿದ್ರಿ? ಬೇರೆ ಹಸ್ತಾಂತರ ಅಂದರೆ ಅದು ವ್ಯವಸ್ಥೆ ಇರೋದು ಹಂಗೆ. ಏನು ಗೊತ್ತಾ, ನಿರ್ಮಿತಿ ಕೇಂದ್ರದವರು ನಿರ್ಮಿತಿ ಕೇಂದ್ರದ ಹತ್ರ ಫೈಲ್ ಇಟ್ಕೊಂಡಿರ್ತಾರಂತೆ. ಸ್ಪೆಸಿಫಿಕ್ ಆಗಿ ಇಲ್ಲಿಂದ ಇಲ್ಲಿಗೆ ಅಂತ ಇಲ್ಲ, ಆದರೆ ರಾಯಚಂದ್ರ ಗ್ರಾಮದಲ್ಲಿ ಅಂತ ಇದೆ. ಅದು ಮಿಸ್ಗೈಡ್ ಮಾಡಿ ಅದೇನೋ ಇಂಜಿನಿಯರ್ ಬಂದಿಲ್ಲ. ಒಂದು ನಿಮಿಷ ಇಂಜಿನಿಯರ್ ಬಂದಿಲ್ಲ, ಅಧಿಕೃತವಾಗಿ ಯಾರು ಬಂದಿಲ್ಲ, ಯಾರೋ ಥರ್ಡ್ ಪರ್ಸನ್ ಬಂದು ಕೊಟ್ಟೋಗಿರುವಂಥದ್ದು. ಅದಕ್ಕೆ ಸಿಗ್ನೇಚರ್ ಹಸ್ತಾಂತರ ಪತ್ರ ತಗೊಂಡಿದ್ದೀನಿ. ಆದರೆ ಅದು ನಮ್ಗೆ ಗೊತ್ತಾಗಿದ ತಕ್ಷಣ ನಾನು ಮತ್ತೆ ಅವರಿಗೆ ಲೆಟರ್ ಬರೆದಿದ್ದೀನಿ. ನೀವು ಫಿಸಿಕಲಿ ವರ್ಕ್ ಎಲ್ಲಿ ಮಾಡಿದ್ದೀರಾ, ಎಲ್ಲಿಂದ ಎಲ್ಲಿಗೆ ಅಂತ ಇದೆ, ಅದನ್ನು ಬಂದು ಭೌತಿಕವಾಗಿ ನೀವು ನನಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಭೌತಿಕವಾಗಿ ತೋರಿಸಿ ಹಸ್ತಾಂತರ ಮಾಡಿ ಅಂತ ಮತ್ತೆ ಲೆಟರ್ ಬರೆದಿದ್ದೀನಿ. ಈ ಹಸ್ತಾಂತರ ಪತ್ರ ಅಂತ ಒಂದು ಬಿಟ್ಟರೆ
ಯಾವ ಥರ ಹಸ್ತಾಂತರ ನಾವು ಕೇಳ್ತೀವಿ ಎಸ್ಟಿಮೇಟ್ ಬೇಕು, ಫೋಟೋಸ್ ಬೇಕು, ಶೆಡ್ಯೂಲ್ಡ್ ಬಿ ಬೇಕು, ವರ್ಕ್ ಆರ್ಡರ್ ಬೇಕು, ಕ್ರಿಯಾಯೋಜನೆ ಬೇಕು ಅಂತ ಎಲ್ಲ ಕೇಳ್ತೀವಿ. ಆದರೆ ಅವ್ರು ಕೊಡೋದಿಲ್ಲ. ಇದು ನಿರ್ಮಿತಿ ಕೇಂದ್ರದಲ್ಲಿರ್ತದೆ ಫೈಲು, ಅದು ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನಿಮ್ದೇ ತಪ್ಪಾಗುತ್ತೆ ಸರ್, ಮೇಲ್ನೋಟಕ್ಕೆ ಹೆಂಗ್ ಗೊತ್ತಾಗುತ್ತೆ? ಅಲ್ಲ ಈಗ ಏನು ಗೊತ್ತಾ ಅಲ್ಲ ಒಂದು ನಿಮಿಷ, ಒಂದು ನಿಮಿಷ. ಇಲ್ಲಿ ಕೆಲಸ ಆಗಿರೋದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರನ್ನು ಒಳಗೊಂಡಂತೆ ಎಲ್ರಿಗೂ ಮಾಹಿತಿ ಇದೆ. ಆಕ್ಷನ್ ಪ್ಲಾನ್ ಮಾಡಿರೋದು, ಅಪ್ರೂವಲ್ ತಗೊಂಡಿರೋದು, ಇಲ್ಲಿ ಕೆಲಸ ಆಗಿರೋದು, ಬಿಲ್ ಆಗಿರೋದು ಎಲ್ರಿಗೂ ಮಾಹಿತಿ ಇದೆ. ಆದರೆ ನಿರ್ಮಿತಿ ಕೇಂದ್ರದಿಂದ ಕೆಲಸ ಮಾಡಿದ್ದಾರೆ ಅಂತ ಯಾರಿಗಾದ್ರೂ ಕೇಳಿಸಿ ಹೇಳೋಣ, ಯಾರಿಗೂ ಗೊತ್ತಿಲ್ಲ. ವೈಟ್ ಶೀಟ್ ಅಲ್ಲ, ನಾನು ನಿಮ್ಗೆ ತೋರಿಸಿದ್ನಲ್ಲ, ನಾವು ಕೇಳಿರ್ತೀವಿ. ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಅದರ ಸಂಪೂರ್ಣ ಜವಾಬ್ದಾರಿ ನಿಮ್ಗೆ ಸೇರುತ್ತೆ. ನೀವು ಬಂದು ಪರಿಶೀಲನೆ ಮಾಡ್ಬೇಕಾಗಿತ್ತು. ಅದೇ ಅದು ನಮ್ಮ ಗಮನಕ್ಕೆ ಬಂದಾದ ನಂತರನೇ ಲೆಟರ್ ಬರ್ದಿರೋದು ಯಾವಾಗ ನಿರ್ಮಿತಿ ಕೇಂದ್ರಕ್ಕೆ? ಎಷ್ಟು ಪರ್ಸೆಂಟೇಜ್ ಹೊಡೆದ್ರಿ ಸರ್? ನಿರ್ಮಿತಿ ಕೇಂದ್ರಕ್ಕೆ ಯಾವ ಲೆಟರ್ ಬರ್ದಿದ್ದೀರಾ? ನಿರ್ಮಿತಿ ಕೇಂದ್ರದಿಂದ ನಿಮ್ಗೆ ಪರ್ಸೆಂಟೇಜ್ ಅದರಲ್ಲಿ ನಮ್ದೇನು ಪಾತ್ರ ಇಲ್ಲ, ಅದ್ರ ನಮ್ಮ ಸಹಕಾರನೂ ಇಲ್ಲ, ಅದ್ರ ನಮ್ಮ ಪಾತ್ರನೂ ಇಲ್ಲ. ಗೊತ್ತಾಯ್ತಾ? ಈಗ ನಾನು ಫಸ್ಟು ನಿರ್ಮಿತಿ ಕೇಂದ್ರದವ್ರಿಗೆ ಪತ್ರ ಬರೆದಿದ್ದೆ. ಬಂದು ಭೌತಿಕವಾಗಿ ನೀವು ನಮಗೆ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಬಂದ್ಬಿಟ್ಟು ನೀವು ಭೌತಿಕವಾಗಿ ಕಾಮಗಾರಿನ ಹಸ್ತಾಂತರ ಮಾಡಿ ದಾಖಲೆಗಳ ಸಮೇತ ಅಂತ ಪತ್ರ ಬರೆದಿದ್ದೆ. ಅವ್ರು ನೆನ್ನೆ ಬಂದು ನಮ್ಮ ಜೊತೆ ಡಿಸ್ಕಷನ್ ಮಾಡಿ ನಾಳೆ ಬರ್ತೀವಿ ಅಂತ ಹೋದ್ರು. ಇವಾಗ ಕೇಳಿದ್ರೆ ಅವ್ರು ಬಂದಿಲ್ಲ.